ಎಲ್ರಿಗೂ ನಮಸ್ತೆ. ಇದು ನಾವು ಹಾಸನಿಗೆ ಹೋಗಿದ್ದು ಲಾಗ್ ಆಗಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಟಿಫನ್ ಎಲ್ಲ ಮಾಡ್ಕೊಂಡೆ, ಹಣ್ಣೆಲ್ಲನೂ ಬಾಕ್ಸಿಗೆ ಹಾಕ್ಕೊಂಡೆ. ಯಾಕಂದ್ರೆ ನಾವು ಮುದ್ದು ಜೊತೆ ಹೋಗ್ಬೇಕಂದ್ರೆ ಏನಾದರೂ ತಿನ್ನೋಕ್ಕಿರಲೇಬೇಕು. ನಾವು 7 ಗಂಟೆ ಧರ್ಮಸ್ಥಳ ಬಸ್ಸಿಗೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಿಗೆ ಬಂದು ಗಾಡಿಯನ್ನು ಕೆಳಗಡೆ ಪಾರ್ಕ್ ಮಾಡೋದು. ರೆಡಿ ಇತ್ತು ಬಸ್ಸು, ಕರೆಕ್ಟಾಗಿ 7 ಗಂಟೆ ಬಿಡುತ್ತೆ. ನಾವು ಹೋಗಿ ಒಂದು 5 ಮಿನಿಟ್ಸಿಗೆಲ್ಲ ಹೊರಟ್ಬಿಡ್ತು ಬಸ್ಸು. ನಮ್ಮ ಮುದ್ದುಗೆ ಏನಾದರೂ ತಿನ್ನೋಕೆ ಬೇಕು, ಕೊಡು ಅಂತಿದ್ದ. ಅವನಿಗೆ ಒಂದು ಮಾರಿ ಬಿಸ್ಕೆಟ್ ಕೊಟ್ಟೆ, ಇನ್ನೊಂದು ಬೇಕು ಅಂತ ಇಸ್ಕೊಂಡು ತಿಂದ. ಬಸ್ಸು ಬಿಡ್ತು ತುಮಕೂರನ್ನ. ನಮ್ಮ ಮುದ್ದು ನನ್ನ ಬಸ್ಸೆಲ್ಲ ಮುದ್ದು ಮಾಡ್ತಿದ್ದಾನೆ. ನಮಗಂತೂ ನಿದ್ದೆ ತುಂಬ ಬರ್ತೈತಿ, ಇವನಿಗೇನು ಬರಲ್ವಾ ಅನಿಸುತ್ತೆ. ನಮ್ಮ ಮನೆಯವ್ರು ನೋಡ್ರಿ ಫುಲ್ ಅಲ್ಲಿ ಮಲಗಿದ್ದವರು ಎದ್ದೇಳಿಸಿದ್ರು ಎದ್ದೇಳ್ತಿರ್ಲ, ಫುಲ್ ನಿದ್ದೆ ಹೊಡಿತವ್ರೆ. ಟಿಫನ್ಗೆ ಗಾಡಿ ನಿಲ್ಲಿಸಿದ್ರು, ನಾವೇ ಟಿಫನ್ ತಂದಿದ್ವಲ್ಲ ಸ್ವಲ್ಪ ಎಲ್ಲ ಅದರಲ್ಲೇ ಹಂಚ್ಕೊಂಡು ತಿಂದು. ಬಸ್ಸು ಹಾಸನ್ಗೆ ಬಂತು. ಸ್ವಲ್ಪ ಹೊತ್ತಲ್ಲಿ ನಿಲ್ಲಿಸಿರ್ತಾರೆ, ಧರ್ಮಸ್ಥಳಕ್ಕೆ ಜನನೆಲ್ಲ ಹತ್ತಿಸ್ಕೋಬೇಕಂತ. ನಾವು ಆಲೂರಲ್ಲಿ ಇಳ್ಕೊತೀವಿ. ನಮಗೆ ಸ್ವಲ್ಪ ಕೆಲಸ ಇತ್ತು ಅಂತ ಇಳ್ಕೊಂಡು ನಮ್ಮ ಅಣ್ಣನ ಮತ್ತಿಗೆನೋ ಬಂದರು. ನಮ್ಮ ಮುದ್ದನ್ನ ಅವ್ರಿಗೆ ಕೊಟ್ಬಿಟ್ಟು ನಾವು ಕೆಲಸ ಮುಗಿಸ್ಕೊಂಡು ಆಮೇಲೆ ನಮ್ಮ ಮುದ್ದು ಇಡ್ಲಿ ಕೊಡ್ಸೋದನ್ನ ಅವನಿಗೆ ಇಡ್ಲಿ ತಿನ್ನಿಸ್ಕೊಂಡು ನಾವು ಆಲೂರಲ್ಲಿ ಮನೆ ಕಡೆ ಆಟೋಗೆ ಹೊರಟು. ನಾವು ಆಲೂರಲ್ಲಿದ್ದಾಗಲೇ ಮಳೆ ಬರೋ ಥರ ಆಗಿತ್ತು. ನಲ್ಲಿಕಾಯಿ ತೊಗೊಂಡೋಗಿದ್ದು ತಿಂತಾಯಿದ್ದು ನೋಡಿ. ಫಸ್ಟ್ನೇ ಮಳೆ ವರ್ಷದ್ದು ಎಷ್ಟು ಚೆನ್ನಾಗಿದೆ ನಮ್ಮೂರಲ್ಲಿ.